ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ರೈಸ್ ಜೊತೆಗೆ ಸೈಡ್ಸಿಗೆ ಪನ್ನೀರ್ ಪಲ್ಯ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇದು ನೀವು ಚಪಾತಿ ಪರೋಟ ಯಾವುದಕ್ಕೆ ಬೇಕಾದ್ರೂ ಕಾಂಬಿನೇಷನ್ ಆಗುತ್ತೆ. ಇದನ್ನು ಅನ್ನದ ಜೊತೆಲಿ ಸೈಡ್ಸಲ್ಲಿ ತಿನ್ನೋದಕ್ಕೂ ಅಷ್ಟೇ. ಈಗ ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ವಲ್ಲ, ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಅವ್ರು ಹಾಗೆ ತಿಂತಾರೆ. ಹಾಗಾಗಿ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇವಾಗ ನಾನು ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಇಲ್ಲಿ ಪನ್ನೀರನ್ನ ಹುರ್ಕೋಬೇಕು. ಹಾಗಾಗಿ ಪನ್ನೀರನ್ನ ಸ್ವಲ್ಪ ಮ್ಯಾಗಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಮ್ಯಾಗಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾವು ಮ್ಯಾಗಿನೇಟ್ ಮಾಡಿ ಇಟ್ಕೊಳೋದ್ರಿಂದ. ಪನ್ನೀರು ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ, ಹಾಗೇ ತಿನ್ಕೋಬೋದು. ಮಕ್ಕಳಿಗೂ ಅಷ್ಟೇ ಟೇಸ್ಟಿಯಾಗಿದ್ರೇ ತಿಂತವರಲ್ವ. ಹಾಗಾಗಿ ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಬೆಣ್ಣೆಲಿ ಹುರಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆಗಿನ್ನ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಇದು ತುಂಬ ಸ್ಮೂತ್ ಆಗಿಬಿಡುತ್ತೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ತರಕಾರಿ ಜೊತೆ ಹಾಕೋದ್ರಿಂದ ಸೆಂಟ್ರಲ್ಲಿ ಈ ರೀತಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ದಪ್ಪದಾಗಿ ಮಾಡಬೇಕು ಅಂದರೆ ಅದು ಸಪ್ರೇಟು ಬೇರೆ ರೀತಿ ಪನ್ನೀರು ಮಾಡ್ಬೋದು. ಬಟ್ ನಾನು ಇಲ್ಲಿ ತರಕಾರಿ ಜೊತೆ ಹಾಕಿ ಮಾಡೋದ್ರಿಂದ ಈ ರೀತಿ ಸಣ್ಣ ಕಟ್ ಮಾಡಿದ್ದೀನಿ. ಬೈಟ್ ಟು ಬೈಟ್ ಸಿಗಬೇಕು, ಆ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಗೆ ನಾನು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅಂದರೆ ತುಂಬ ಬೆಣ್ಣೆನೂ ಹಾಕ್ಕೊಂಡು ತಿನ್ನಬಾರ್ದು ಒಂದೇ ಸಲ. ಹಾಗಾಗಿ ಬೆಣ್ಣೆ ಮಾತ್ರ ಪನ್ನೀರ್ ಹುರಿಯೋದಕ್ಕೆ ನಾನು ಹಾಕ್ಕೊಂಡು ಇಲ್ಲಿ ಒಗ್ಗರಣೆಗೆ ಮಾತ್ರ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಅಂದರೆ ಜಾಸ್ತಿ ಟೊಮೊಟೊನೂ ಹಾಕ್ಕೋಬಾರ್ದು, ಒಂದು ಟೊಮೊಟೊ ಆದರೆ ಸಾಕು. ಸಿಂಪಲ್ಲಾಗಿ, ಅಂದರೆ ತುಂಬ ಹುಳಿನೂ ಇರಲ್ಲ, ಇದು ಇರಲ್ಲ. ಹಾಗಾಗಿ ಇವಾಗ ಇದರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಮತ್ತು ಅದ್ರ ಜೊತೆಗೆ ನಾವು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಕಲರ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಆಲ್ರೆಡಿ ಪನ್ನೀರ್ಗೆ ಹಾಕಿರ್ತೀನಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ, ಲೈಟಾಗಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದನ್ನೂ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಇವಾಗ ನೋಡಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿರೋ ಅಂಥ ಒಂದು ಕ್ಯಾರೆಟು, ಒಂದು ನೂಕಲ್ಲು ಮತ್ತು ಸ್ವಲ್ಪ ಬೀನ್ಸು ತೊಗೊಂಡು ಸಣ್ಣ ಕಟ್ ಮಾಡಿದ್ದೀನಿ. ಅಂದರೆ ಪನ್ನೀರ್ ಜೊತೆಗೆ ಈ ರೀತಿ ತರಕಾರಿ ಇದ್ದರೆ ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಪನ್ನೀರ್ ಇಷ್ಟನೇ ಇರಲ್ಲ, ಮಕ್ಳುಗಳು ತಿನ್ನೋದೇ ಇಲ್ಲ. ಬರೀ ಪನ್ನೀರ್ ಕೊಟ್ಟರೆ ಕೆಲವು ಮಕ್ಕಳು ತಿನ್ನೋದಿಲ್ಲ. ಆಗ ಈ ರೀತಿ ತರಕಾರಿಯಲ್ಲಿ ಹಾಕಿ ಕೊಟ್ಟರೆ ತಿಂತಾರೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಅಷ್ಟೇ. ತರಕಾರಿ ಎಲ್ಲ ತಿನ್ನಬೇಕಲ್ವ. ಹಾಗಾಗಿ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನಿಸುತ್ತಲ್ಲ, ತಿಂತಾರೆ. ಇವಾಗ ನಾನಿಲ್ಲಿ ಇದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಮತ್ತು ಇಲ್ಲಿ 2 ಸ್ಪೂನು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಅಂದರೆ ನಿಮಗೆ ಇಲ್ಲಿ ಮಸಾಲೆ ಬೇಕು ಅಂತಂದರೆ ನೀವು ಸ್ಪೈಸಿಯಾಗಿ ಗರಂ ಮಸಾಲ ಬೇಕಾದ್ರೂ ಯೂಸ್ ಮಾಡ್ಬೋದು. ನ್ಯಾಚುರಲ್ ಆಗಿರಲಿ, ಯಾವುದೇ ಗರಂ ಮಸಾಲ ಬೇಡ ಅಂತ ಅನ್ನೋ ಕಾರಣಕ್ಕೆ ನಾನು ಬರೀ ಇಲ್ಲಿ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೋದು, ಅದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಬೇಡ, ಮಸಾಲೆ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಮಸಾಲೆ ಕಡಿಮೆ ಇಟ್ಕೊಂಡು ಟೇಸ್ಟಿಯಾಗಿ ಮಾಡಿಕೊಡ್ಬೇಕು. ಹಾಗಾಗಿ ಇವಾಗ ನೋಡಿ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಬಟ್ ಇದಕ್ಕೆ ಫುಲ್ಲು ಡ್ರೈಯಾಗಿ ಬೇಯಿಸ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ನೀರಿದ್ದರೆ ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನೀರನ್ನ. ಅಂದರೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀವಲ್ಲ ಪಲ್ಯನ, ಹಾಗಾಗಿ ನೀವು ಸ್ವಲ್ಪ ಗೊಜ್ಜು ಥರ ಅಂತಂದರೆ ನೀವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಡ್ರೈ, ಅಂದರೆ ರೈಸ್ ಜೊತೆಗೆ ಸೈಡ್ಸಲ್ಲಿ ತಿನ್ಕೋಬೋದು. ಹಾಗಾಗಿ ಅದು ಹಂಗೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ನಾನು ಮಾಡ್ತಾಯಿದ್ದೀನಿ. ತುಂಬ ಹೆಲ್ದಿಯಾಗಿರುತ್ತೆ ತರಕಾರಿ ಜೊತೆ ತಿನ್ನೋದ್ರಿಂದ.
ಬಟ್ ಇದು ಸೈಡ್ಸಿಗಿಲ್ಲ ಅಂದ್ರೂ ನೀವು ಚಪಾತಿ ಪರೋಟಾಗಾದ್ರೂ ಯೂಸ್ ಆಗುತ್ತೆ, ಎರಡಕ್ಕೂ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಹಾಗಾಗಿ ಇವಾಗ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆಯಲ್ಲ, ಈಗ ಬೆಂದಾದಮೇಲೆ ನಾವು ಆಲ್ರೆಡಿ ಪನ್ನೀರನ್ನ ನಾವು ಫ್ರೈ ಮಾಡಿ ಇಟ್ಟಿರೋದ್ರಿಂದ ಇವಾಗ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಏಕೆಂದರೆ ನಾವು ಫ್ರೈ ಮಾಡ್ದಲೇ ಹಾಗೆ ಹಾಕಿದ್ರೆ ಅದು ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತೆ ಪನ್ನೀರು. ಹಾಗಾಗಿ ನಾನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ, ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ನಾನಿಲ್ಲಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ತೆಂಗಿನ ತುರಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ಹಾಗೇ ಮಾಡ್ಕೊಬೋದು. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನು ಈ ರೀತಿ ಡ್ರೈಯಾಗಿ ಮಾಡ್ತಾಯಿದ್ದೀನಿ. ನೀವಿಲ್ಲ ನಿಮಗೆ ಸ್ವಲ್ಪ ಗೊಜ್ಜು ಥರ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪನ ರುಬ್ಬಿಟ್ಟು ಅಂದರೆ ಟೊಮೊಟೊ ಮತ್ತು ಈರುಳ್ಳಿನ ಪ್ಯೂರಿನ ರುಬ್ಬಿಟ್ಟು ನೀವು ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ಈ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿಕೊಂಡ್ರೆ ನೋಡಿ ಎಷ್ಟು ರುಚಿಯಾದ ಪನ್ನೀರ್ ಪಲ್ಯ ರೆಡಿ ಆಗೋಯ್ತು ರೈಸ್ ಜೊತೆಗೆ ಸೈಡ್ಗೆ. ಈಗ ನೀವು ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಅಂತೂ ಸಖತ್ತಾಗಿದೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.